ಹಲೋ ಎವ್ರಿವನ್, ದಿಸ್ ಇಸ್ ಮಾನಸ ಬಿಟಿ. ವೆಲ್ಕಮ್ ಟು ಮೈ ಚಾನಲ್ ಮೇಕ್ ಇಟ್ ಹ್ಯಾಪನ್. ಇವತ್ತು ನಾವು ಜಿಯೋಗ್ರಫಿ ಟಾಪಿಕ್ ನೋಡ್ತಿದ್ದೀವಿ. ಸೊ ಜಿಯೋಗ್ರಫಿ ಅಂತ ಬಂದಾಗ ಕರೆಂಟ್ ಅಫೇರ್ಸ್ ಅಲ್ಲಿ ಇರೋಂಥದ್ದನ್ನು ಕೇಳ್ತಾರೆ. ಸೊ ಇವತ್ತು ಕರೆಂಟ್ ಅಫೇರ್ಸ್ ಅಲ್ಲಿ ಇರುವಂತ ಟಾಪಿಕ್ನ ನೋಡ್ತಿದ್ದೀವಿ. ಆ ಟಾಪಿಕ್ ಯಾವುದು ಅಂತ ಹೇಳಿದ್ರೆ ಸೊ ಅಸ್ಸಾಂ ಫ್ಲಡ್ಸ್. ಓಕೆ, ಸೊ ವೈ ಅಸ್ಸಾಂ ಫ್ಲಡ್ಸ್? ಸೊ ಇದಕ್ಕೆ ನಾವು ರೀಸನ್ ಹೋಗೋಣ. ಆ್ಯಂಡ್ ಇದರಲ್ಲಿ ಇರೋಂಥ ರಿವರ್ ಸಿಸ್ಟಮ್, ಟ್ರಿಬ್ಯೂಟರೀಸ್ ಯಾವುದು, ಮತ್ತು ಎಲಿವೇಶನ್ ಬಗ್ಗೆ, ಮತ್ತು ಫ್ಲಡ್ಸ್ ಹೇಗೆ ರೈಸ್ ಆಗುತ್ತೆ, ಮತ್ತು ಇದ್ರದ್ದು ರಿಲೇಟೆಡ್ ಎಕ್ಸಾಮ್ಗೆ ಯಾವ ಥರ ಟಾಪಿಕ್ಸ್ ಕೇಳ್ಬೋದು, ಯಾವ ಕ್ವೆಶನ್ಸ್ ಕೇಳ್ಬೋದು, ಸೊ ಇದನ್ನು ಡಿಸ್ಕಸ್ ಮಾಡ್ತೀನಿ ಈ ವಿಡಿಯೋದಲ್ಲಿ. ಈ ಕಾನ್ಸೆಪ್ಟ್ ಒಳಗೆ ಡೀಪಾಗಿ ಹೋಗೋಕ್ಕೂ ಮುಂಚೆ ನಿಮಗೆ ಯಾಕೆ ಜನರಲಾಗಿ ಫ್ಲಡ್ ಆಗುತ್ತೆ ಅನ್ನೋದು ನಿಮಗೆ ಗೊತ್ತಿರಬೇಕು. ಸೊ ಫಿಸಿಕಲ್ ಜಿಯೋಗ್ರಫಿಯಿಂದ ಆಗ್ಬೋದು. ಓಕೆ, ಅದು ವೈಡ್ ಆಗಿರುತ್ತೆ ಜಿಯೋಗ್ರಫಿ. ಲ್ಯಾಂಡ್ ಅಂತ, ಮತ್ತು ಫ್ಲ್ಯಾಟ್ ವ್ಯಾಲಿ ಇದ್ದಲ್ಲಿ, ಮತ್ತು ಹೈ ರೇಂಜಸ್ ಇರುತ್ತಲ್ಲ, ಅಂದರೆ ಮೌಂಟೇನ್ ರೇಂಜಸ್ ಎಲ್ಲ. ಸೊ ಆ ಥರದ್ದು ಇದರಲ್ಲಿ. ಮತ್ತು ಈಗ ನಾವು ಅಸ್ಸಾಂ ಅಂತ ಸ್ಪೆಸಿಫಿಕ್ ಆಗಿ ತಗೊಂಡಾಗ ಬ್ರಹ್ಮಪುತ್ರ ರಿವರ್ ಇರೋದಲ್ವಾ. ಸೊ ಇದು ಸೆಡಿಮೆಂಟ್ಸ್ ಲೋಡ್ಸ್ನೆಲ್ಲ ತಗೊಂಡು ಬರುತ್ತೆ ಹೆವಿ ಮಾನ್ಸೂನ್ ಇರೋದ್ರಿಂದ, ಮತ್ತು ಹ್ಯೂಮನ್ ಇಂಟರ್ಫರೆನ್ಸ್ ಆಗೋದ್ರಿಂದ. ಸೊ ಇದೆಲ್ಲ ಮೇಜರ್ ರೀಸನ್ಸ್ ಇದೆ. ಸೊ ಇದನ್ನು ಡೀಪಾಗಿ ನೋಡ್ತಾ ಹೋಗೋಣ. ಕಾಂಟಿನೆಂಟಲ್ ಡ್ರಿಫ್ಟ್ ಥಿಯರಿ. ಕಾಂಟಿನೆಂಟಲ್ ಡ್ರಿಫ್ಟ್ ಥಿಯರಿ ಅಂತ ಈಗಾಗಲೇ ಸಾಕಷ್ಟು ಜನ ಗೊತ್ತಿರುತ್ತೆ ನಿಮಗೆ. ಸೊ ಏನು ಇದರಲ್ಲಿ ಅಂತ ಹೇಳಿದ್ರೆ, ಜನರಲ್ ಆಗಿ ನಾವು ನೋಡೋದಾದ್ರೆ, ಅರ್ತ್ ತುಂಬ ಮಿಲಿಯನ್ ಇಯರ್ಸ್ ಮುಂಚೆ ಈ ಥರದ್ದು ಒಂದು ಲ್ಯಾಂಡ್ ಮಾಸ್ ಆಗಿ ಇರುತ್ತೆ. ಓಕೆ, ಅದನ್ನು ನಾವು ಪ್ಯಾಂಜಿಯಾ ಅಂತ ಕರಿತೀವಿ. ಈ ಇಮೇಜಲ್ಲಿ ಕಾಣಿಸ್ತಿದೆಯಲ್ಲ, ಆ ಥರ ಇತ್ತು. ಅದಾದಮೇಲೆ ಬ್ರೇಕೇಜ್ ಆಗ್ತಾ ಹೋಗುತ್ತೆ. ಓಕೆನಾ. ಸೊ ಡಿವೈಡ್ ಆಗಿ ಮಧ್ಯೆ ಡಿವೈಡ್ ಆಗುತ್ತೆ. ನಾರ್ತ್ ಪೋರ್ಷನ್ ಮತ್ತು ಸದರ್ನ್ ಪೋರ್ಷನ್ಗೆ ಹೋಗುತ್ತೆ. ಸೊ ಈ ನಾರ್ತ್ ಪೋರ್ಷನ್ಗೆ ಹೋದಂಥ ಲ್ಯಾಂಡ್ನ ನಾವು ಲೌರೇಷಿಯಾ ಅಂತ ಕರಿತೀವಿ. ಸದರ್ನ್ಗೆ ಬಂದಿರೋದನ್ನ ನಾವು ಗೊಂಡ್ವಾನಾ ಲ್ಯಾಂಡ್ ಅಂತ ಕರಿತೀವಿ. ಓಕೆ, ಗೊಂಡ್ವಾನಾ ಲ್ಯಾಂಡ್. ಸೊ ಈ ಲ್ಯಾಂಡ್ ಮತ್ತೆ ಇದು ಬ್ರೇಕೇಜ್ ಆಗುತ್ತೆ. ಸೊ ಬ್ರೇಕ್ ಆಗಿ ಈಗ ಪ್ರೆಸೆಂಟಲ್ಲಿ ಕಾಂಟಿನೆಂಟ್ಸ್ 7 ಕಾಂಟಿನೆಂಟ್ಸ್ ಆಗಿ ಉಳ್ಕೊಂಡಿದೆ ಅಲ್ವಾ. ಸೊ ನೋಡಿ, ಇದನ್ನು ನಾನು ಏನಕ್ಕೆ ಇದರಲ್ಲಿ ಹೇಳ್ತಾ ಇದ್ದೀನಿ, ಈ ವಿಡಿಯೋದಲ್ಲಿ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಇದು ಅಂತ ಹೇಳಿದ್ರೆ, ಸೊ ಇದು ಇಂಡಿಯಾ ಅಲ್ವಾ. ಸೊ ಈ ಇಂಡಿಯನ್ ಪಾರ್ಟ್ ಏನಾಗಿರುತ್ತೆ ಅಂತ ಹೇಳಿದ್ರೆ ಆಫ್ರಿಕಾದಲ್ಲಿ ಇರುತ್ತೆ. ಓಕೆ, ಬ್ರೇಕೇಜ್ ಆಗಬೇಕಾದ್ರೆ ಏನಾಗುತ್ತೆ, ಆಫ್ರಿಕಾದಿಂದ ಇಲ್ಲಿ ಬಂದು ಏಷ್ಯಾಕ್ಕೆ ಜಾಯಿನ್ ಆಗುತ್ತೆ. ಜಾಯಿನ್ ಆದಾಗ ಏನಾಯಿತು, ಆ ಜಾಯಿನ್ ಆಗಿರೋ ಸ್ಪೀಡಲ್ಲಿ ಇಲ್ಲಿ ಮೌಂಟೇನ್ಸ್ ಫಾರ್ಮೇಷನ್ ಆಯಿತು ಅಲ್ವಾ. ಸೊ ಆ ಮೌಂಟೇನ್ಸ್ ಯಾವುದು ಅಂತ ಹೇಳಿದ್ರೆ ಈಗ ಪ್ರೆಸೆಂಟ್ ಇರೋ ಹಿಮಾಲಯಾಸ್. ಈ ಇಮೇಜ್ ನೋಡಿದಾಗ ನಿಮಗೆ ಕ್ಲಾರಿಟಿ ಸಿಗುತ್ತೆ ನೋಡಿ ಇಲ್ಲಿ. ಸೊ ಇದೆಲ್ಲ ಕಂಪ್ಲೀಟಾಗಿ ಏನಿದೆ ವೈಟಲ್ಲಿ, ಸೊ ಇದೆಲ್ಲ ಹಿಮಾಲಯಸ್. ಓಕೆ, ಸೊ ಇದು ಟಿಬೆಟಿಯನ್ ಬಾರ್ಡರ್, ಟಿಬೆಟಿಯನ್ ಪ್ಲಾಟ್ಯೂ. ಸೊ ಇಲ್ಲಿ ಇಲ್ಲಿ ಇರೋದು ಅಸ್ಸಾಂ. ಓಕೆ, ಸೊ ಈಗ ನಾವು ನೋಡಬೇಕಾಗಿರೋದು ಅಸ್ಸಾಮಲ್ಲಿ ಯಾಕೆ ಫ್ಲಡ್ ಆಗ್ತಿದೆ ಅಂತ ಅಲ್ವಾ. ಸೊ ಈ ಇಮೇಜಲ್ಲಿ ನಿಮಗೆ ಕ್ಲಾರಿಟಿ ಸಿಗುತ್ತೆ ನೋಡಿ. ಸೊ ಇಲ್ಲಿ ಹಿಮಾಲಯಸ್ ಇದೆ ಅಂತ ಹೇಳಿದ್ರೆ, ಸೊ ಇದು ಈ ಲ್ಯಾಂಡ್ ಇರೋಂಥದ್ದು ಹೈಯರ್ ಆಲ್ಟಿಟ್ಯೂಡಲ್ಲಿದೆ. ಹೈಯರ್ ಆಲ್ಟಿಟ್ಯೂಡ್ ಅಂತ ಹೇಳಿದ್ರೆ ಎತ್ತರದ ಪ್ರದೇಶ. ಓಕೆ, ಸೊ ಇದು ತಗ್ಗು, ಲೋವರ್ ಆಲ್ಟಿಟ್ಯೂಡಲ್ಲಿರೋಂಥದ್ದು. ಸೊ ಇಲ್ಲೇನಾಗುತ್ತೆ, ಮೇಲೆಯಿಂದ ಈ ಮೌಂಟೇನ್ ರೀಜನ್ಸಿಂದ ಫ್ಲೋ ಆಗ್ತಿರೋಂಥ ರಿವರ್ಸ್. ಓಕೆ, ಸೊ ಇಲ್ಲಿ ನೋಡಿ, ರಿವರ್ಸ್ ಇಲ್ಲಿ ತುಂಬ ರಿವರ್ ಫ್ಲೋ ಆಗ್ತಿದೆ ಅಲ್ವಾ ಮೌಂಟೇನ್ ರೀಜನಿಂದ. ಅದೇ ಬಂದು ಏನಾಗುತ್ತೆ ಬ್ರಹ್ಮಪುತ್ರ ರಿವರ್ಗೆ ಸೇರ್ಕೊಳ್ಳುತ್ತೆ. ಸೊ ಇಲ್ಲಿ ನೀವು ಮೇಜರ್ ಆಗಿ ಅಸ್ಸಾಮಲ್ಲಿ ದೊಡ್ಡ ರಿವರ್ ನೋಡ್ತಿದ್ದೀರಲ್ವಾ, ಸೊ ಇದು ಬ್ರಹ್ಮಪುತ್ರ. ಓಕೆ, ಸೊ ಈ ಬ್ರಹ್ಮಪುತ್ರ ರಿವರ್ಗೆ ತುಂಬ ಟ್ರಿಬ್ಯೂಟರೀಸ್ ಬಂದು ಜಾಯಿನ್ ಆಗ್ತಿದೆ. ಇಷ್ಟು ಕಾನ್ಸೆಪ್ಟ್ ಅರ್ಥ ಆಯಿತು ಅಂದ್ಕೋತೀನಿ. ಇಷ್ಟು ಅರ್ಥ ಆದರೆ ನೆಕ್ಸ್ಟ್ ನಿಮಗೆ ಕ್ಲಿಯರಾಗಿ ಅರ್ಥ ಆಗ್ತಾ ಹೋಗುತ್ತೆ. ಸೊ ಮೇಜರ್ ರೀಸನ್ಸ್ ಏನು ಅಸ್ಸಾಮಲ್ಲಿ ಫ್ಲಡ್ ಆಗೋದಕ್ಕೆ ಅಂತ ಹೇಳಿದ್ರೆ, ಫಿಸಿಕಲ್ ಮತ್ತು ಜಿಯೋಗ್ರಫಿಕಲ್ ಫೀಚರ್ಸಲ್ಲಿ ಯಾವುದೆಲ್ಲ ಅಂತ ನೋಡ್ಕೊಂಡು ಹೋಗೋಣ. ಸೊ ಫ್ಯಾಕ್ಟರ್ಸ್, ಟೊಪೋಗ್ರಫಿ. ಸೊ ಇಲ್ಲೇನು ಅಂತ ಹೇಳಿದ್ರೆ, ನಾನು ಆಗಲೇ ಹೇಳಿರೋ ಹಾಗೆ ಅಸ್ಸಾಂ ಒಂದು ಅಲುವಿಯಲ್ ಪ್ಲೇನ್. ಓಕೆ, ಸೊ ಹಿಮಾಲಯಾಸ್, ಪಟ್ಕೈ, ನಾಗಾ ಹಿಲ್ಸ್, ಮೇಘಾಲಯ ಪ್ಲಾಟ್ಯೂ, ಸೊ ಇದೆಲ್ಲ ಸುತ್ತುವರೆದಿದೆ. ಓಕೆ, ಇಲ್ಲಿ ಅಸ್ಸಾಂ ಇದೆ. ಸೊ ಹೀಗಾಗಿ ಏನಾಗುತ್ತೆ ಅಂತ ಹೇಳಿದ್ರೆ, ಏನೇ ರನ್ ಆಫ್ ಇದ್ರೂ, ರನ್ ಆಫ್ ಅಂತ ಹೇಳಿದ್ರೆ ಈ ರಿವರ್ಗಳು ಫ್ಲೋ ಆಗುತ್ತಲ್ಲ, ಸೊ ಏನೇ ಇದ್ರೂ ಬಂದು ಅಸ್ಸಾಂಗೆ ಡೈರೆಕ್ಟಾಗಿ ಈ ಎತ್ತರದ ಪ್ರದೇಶದಿಂದ ತಗ್ಗಲ್ಲಿರೋ ಪ್ರದೇಶಕ್ಕೆ ಬಂದು ಫ್ಲೋ ಆಗುತ್ತೆ.
ಓಕೆ. ಸೊ ಇದು ಅರ್ಥ ಆಯ್ತು ಅಂತ ಅನ್ಕೋತೀನಿ. ನೆಕ್ಸ್ಟ್ ರೀಸನ್ ನೋಡೋದಾದ್ರೆ ಬ್ರೇಡೆಡ್ ಚಾನಲ್ ಆ್ಯಂಡ್ ಹೈ ಸಿಲ್ಟೇಷನ್. ಸೊ ಬ್ರೇಡೆಡ್ ಚಾನಲ್ ಅಂತ ಹೇಳಿದ್ರೆ ಇಲ್ಲಿ ಈಗ ತುಂಬ ಟ್ರಿಬ್ಯೂಟರೀಸ್ ಫ್ಲೋ ಆಗುತ್ತೆ ಅಂತ ಹೇಳ್ದೆ ಅಲ್ವಾ? ಸೊ ಇದು ಈ ಥರ ಟ್ರಿಬ್ಯೂಟರೀಸ್ ಈ ಥರ ಬರ್ತಾ ಇದೆ. ಈ ಬ್ರಹ್ಮಪುತ್ರದಲ್ಲಿ ಏನಾಗುತ್ತೆ ಅಂತಂದರೆ ಈ ಚಾನಲ್ಗಳಿಂದ ಡೆಪಾಸಿಟ್ಸ್ ಜಾಸ್ತಿ ತಗೊಂಡು ಬರ್ತಿದೆ. ಓಕೆನಾ? ಸೊ ಹಿಮಾಲಯನ್ ಸೆಡಿಮೆಂಟ್ಸ್ ಕಂಟಿನ್ಯೂಸ್ ಆಗಿ ತರ್ತಿದೆ. ಮತ್ತು ಸಿಲ್ಟೇಷನ್ ಅಂತ ಹೇಳಿದ್ರಲ್ಲಿ ಕೆಸರು ಮಣ್ಣು. ಸೊ ಇಲ್ಲಿ ಕೆಸರು ಮಣ್ಣು ಅಂತ ಹೇಳಿದ್ರೆ ಈ ಸೆಡಿಮೆಂಟ್ಸ್ಗಳು ಬಂದು ಬಂದು ಡೆಪಾಸಿಟ್ ಆಗ್ತಾ ಇದೆ. ಓಕೆ, ಆ ರಿವರ್ ಬೆಡ್ನ ರೈಸ್ ಮಾಡ್ತಾ ಇದೆ. ಸೊ ಇಲ್ಲಿ ನೋಡೋದಾದ್ರೆ ಸೊ ಇದು ರಿವರ್ ಬೆಡ್. ಓಕೆನಾ? ಸೊ ಇದು ರಿವರ್ ಬೆಡ್ ಕೆಳಗಡೆ ತಳದಲ್ಲಿರೋವಂಥದ್ದು. ಸೊ ಇಲ್ಲಿ ಏನಾಗ್ತಿತ್ತು, ನೀರು ಬಂದು ಸ್ಟೋರ್ ಆಗ್ತಾ ಇತ್ತು. ಓಕೆನಾ? ಸೊ ಹೀಗಿರ್ಬೇಕಾದ್ರೆ ಈ ಸಿಲ್ಟೇಷನ್ ಆಗಬೇಕಾದ್ರೆ ಅಂದರೆ ಕೆಸರು ಮಣ್ಣು ಬಂದಾಗ ಸೊ ಇಲ್ಲಿ ಕಂಪ್ಲೀಟ್ ಕೆಸರು ಇಲ್ಲಿವರೆಗೂ ತುಂಬಿಕೊಂಡಿದೆ ಅಂತ ಅಂದಾಗ ಸೊ ಇಲ್ಲಿದ್ದಿದ್ದು ನೀರು ಮತ್ತೆ ಇಲ್ಲಿ ಡೆಪಾಸಿಟ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ, ಸೊ ಡೆಪಾಸಿಟ್ ಆಗ್ತಾ ಆಗ್ತಾ ಏನಾಗುತ್ತೆ, ನೀರಿಗೆ ಜಾಗ ಕಮ್ಮಿ ಆಗೋದ್ರಿಂದ ಇದು ಓವರ್ಫ್ಲೋ ಆಯಿತು. ಓಕೆ, ಸೊ ಇದು ಜನರಲ್ ಕಾನ್ಸೆಪ್ಟ್ ನಿಮ್ಗೆ ಗೊತ್ತಿರೋಂಥದ್ದೇ, ಬಟ್ ಅದನ್ನು ರೀಸನ್ ಯಾವ ಥರ ನೀವು ಬರೀಬೇಕು ಅನ್ನೋದು ಗೊತ್ತಿರಬೇಕಷ್ಟೆ. ಸೊ ಇದು ವಾಟರ್ ಕೆಪಾಸಿಟಿ ಜಾಸ್ತಿ ಅಂದರೆ ವಾಟರ್ ಕೆಪಾಸಿಟಿ ಹಿಡ್ಕೊಳ್ಳೋಂಥ ಕೆಪಾಸಿಟಿ ಕಮ್ಮಿ ಆಗಿಬಿಡುತ್ತೆ. ಸೊ ಆಗ ಓವರ್ಫ್ಲೋ ಆಗುತ್ತೆ. ಸೊ ಇದೊಂದು ರೀಸನ್ನ. ಇನ್ನೊಂದು ಟ್ರಿಬ್ಯೂಟರಿ ಡಿಸ್ಚಾರ್ಜ್. ಸೊ ಇಲ್ಲಿ ಮೇಜರ್ ಟ್ರಿಬ್ಯೂಟರೀಸ್ ನಾನು ಹೇಳ್ದೆ ಅಲ್ವಾ, ತುಂಬ ಟ್ರಿಬ್ಯೂಟರೀಸ್ ಇದೆ. ಅದರಲ್ಲಿ ಸುಬಾನ್ಸಿರಿ, ಲೋಹಿತ್, ಧನ್ಸಿರಿ, ಸೊ ಈ ಥರದ್ದೆಲ್ಲ ಮೇಜರ್ ಟ್ರಿಬ್ಯೂಟರೀಸ್ ರಿವರ್ದು ಬ್ರಹ್ಮಪುತ್ರದ್ದು. ಸೊ ಇಲ್ಲೇನಾಗುತ್ತೆ ಅಂತಂದರೆ ರಶ್ ಡೌನ್ ಆದಾಗ ವಾಟರ್ ಕಂಟಿನ್ಯೂಸ್ ಆಗಿ ಫ್ಲೋ ಆದಾಗ ಏನಾಗುತ್ತೆ, ವಾಟರ್ ಇಂಟೆನ್ಸಿಟಿ ಜಾಸ್ತಿ ಆಗುತ್ತೆ. ಈ ಮಾನ್ಸೂನ್ ಟೈಮಲ್ಲಿ ಏನಾಗುತ್ತೆ ಅಂದರೆ ಇನ್ನೂ ಜಾಸ್ತಿ ಇರುತ್ತೆ, ಮಳೆ ಜಾಸ್ತಿ ಬಂದಾಗ ಅಲ್ವಾ? ಸೊ ಆಗ ಮೇನ್ ರಿವರ್ ಓವರ್ಫ್ಲೋ ಆಗುತ್ತೆ. ಇನ್ನೊಂದು ಡೈನಾಮಿಕ್ ರಿವರ್ ಮಾರ್ಫಾಲಜಿ. ಇಲ್ಲಿ ಚಾನಲ್ ಶಿಫ್ಟ್ ಮಾಡುತ್ತೆ ಅಲ್ವಾ? ಚಾನಲ್ ಶಿಫ್ಟ್ ಮಾಡುತ್ತೆ ಅಂತ ಹೊಳೆಗಳು ಡೈರೆಕ್ಷನ್ ಚೇಂಜ್ ಮಾಡುತ್ತೆ ಅನ್ನೋದನ್ನು ನೀವು ಕೇಳಿರ್ತೀರ. ಇದೇನು ಅಂತ ಹೇಳಿದ್ರೆ ಈಗ ಈ ಥರ ರಿವರ್ ಫ್ಲೋ ಆಗ್ತಾ ಇದೆ. ಸೊ ಇಲ್ಲೇನಾಯಿತು, ಸಿಲ್ ಒಂದು ಡೆಪಾಸಿಟ್ ಆಗ್ತಾ ಹೋಗುತ್ತೆ. ಇಲ್ಲಿ ಡೆಪಾಸಿಟ್ ಆಯಿತು. ಡೆಪಾಸಿಟ್ ಆದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಇದು ನೀರು ಮತ್ತು ಜಾಸ್ತಿ ಇಲ್ಲಿ ಓವರ್ಫ್ಲೋ ಆಗುತ್ತೆ ಇಲ್ಲಿ. ಓಕೆ, ಅದಾದಮೇಲೆ ಮತ್ತೆ ನೀರು ಮಾನ್ಸೂನಿಂದ ಜಾಸ್ತಿ ನೀರು ಬಂದು ಡೆಪಾಸಿಟ್ ಆದಾಗ ಏನಾಗುತ್ತೆ, ಇನ್ನೂ ಇದು ಸ್ಪೇಸ್ ಸಾಲಲ್ಲ. ಸೊ ಅದು ಈ ಕಡೆ ಬರುತ್ತೆ. ಸೊ ಈ ಥರ ಬಂದು 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 ರಿವರ್ ಈಗ ಮುಂಚೆ ಇಲ್ಲಿದ್ದಿದ್ದು ರಿವರ್ ಈಗ ಇಲ್ಲಿಗೆ ಬಂದಿದೆ. ಸೊ ಆ ಥರ ಪ್ಲೇಸ್ ಚೇಂಜ್ ಆಗೋವಂಥದ್ದು. ಸೊ ಇದು ಅಷ್ಟೇ ಒನ್ ಆಫ್ ದ ರೀಸನ್ಸ್ ಫಾರ್ ದ ಫ್ಲಡ್. ಓಕೆ, ಇನ್ನು ಜಿಯೋಗ್ರಫಿಕಲ್ ಕಂಡೀಷನ್ ಅಂತೆ ಇನ್ನೂ ಬೇರೆ ರೀಸನ್ಸ್ ನೋಡಬೇಕು ಅಂತ ಹೇಳಿದ್ರೆ ಆಂಥ್ರೋಪೊಜೆನಿಕ್ ಮತ್ತು ಕ್ಲೈಮ್ಯಾಟಿಕ್ ಫ್ಯಾಕ್ಟರ್ಸ್ನ ನೋಡ್ಬೋದು. ಸೊ ಇಲ್ಲಿ ಕ್ಲೈಮೇಟ್ ಚೇಂಜ್ ಆಗಿರೋದ್ರಿಂದ ಈಗ ಎಕ್ಸ್ಟ್ರೀಮ್ ರೈನ್ಫಾಲ್ ಆಗುತ್ತೆ, ಕ್ಲೌಡ್ ಬರ್ಸ್ಟ್ ಆಗುತ್ತೆ. ಸೊ ಈ ಥರದ್ದೆಲ್ಲ ಆದಾಗ ವಾಟರ್ ಜಾಸ್ತಿ ತುಂಬಿಕೊಳ್ಳೋದ್ರಿಂದ ಓವರ್ಫ್ಲೋ ಆಗುತ್ತೆ. ಓಕೆ, ಸೊ ಇಲ್ಲಿ ಕ್ಲೌಡ್ ಬರ್ಸ್ಟ್ ಅಂತ ಮೆನ್ಷನ್ ಮಾಡಿದೆ. ಇದೇನು ಅಂತ ಹೇಳಿದ್ರೆ ಸೊ ಈಗ ಹಿಲ್ಲಿ ಏರಿಯಾ ಅಂತ ಹೇಳಿದೆ ಅಲ್ವಾ, ಹಿಮಾಲಯನ್ ರೀಜಿಯನ್. ಸೊ ಇಲ್ಲೇನಾಗುತ್ತೆ ಅಂತ ಹೇಳಿದ್ರೆ ಹಾಟ್ ಏರ್ ಮೇಲೆ ಹೋದಾಗ ಇಲ್ಲಿ ಟ್ರ್ಯಾಪ್ ಆಗ್ತಾ ಹೋಗುತ್ತೆ. ಟ್ರ್ಯಾಪ್ ಆಗಿ ಇಲ್ಲಿ ಕ್ಲೌಡ್ ಫಾರ್ಮೇಷನ್ ಆಯಿತು. ಓಕೆನಾ? ಕ್ಲೌಡ್ ಫಾರ್ಮೇಷನ್ ಆದಾಗ ಏನಾಯಿತು, ಈ ಕ್ಲೌಡ್ ಆ ಕಡೆ ಈ ಕಡೆ ಮೂವ್ ಆಗೋಕ್ಕಾಗಲ್ಲ. ಬಿಕಾಸ್ ಇಲ್ಲಿ ಕಂಪ್ಲೀಟಾಗಿ ಮೌಂಟೇನ್ ಇದೆ, ಟ್ರ್ಯಾಪ್ ಆಗಿಬಿಟ್ಟಿದೆ ಇಷ್ಟು ಕ್ಲೌಡ್ಸ್. ಸೊ ಇಲ್ಲಿ ಏನಾಗುತ್ತೆ, ಮಳೆ ಬಂದರೆ ಹೆವಿಯಾಗಿ ಬರುತ್ತೆ. ಓಕೆ, 100 ಮಿಲಿಮೀಟರ್ಗಿಂತ ಜಾಸ್ತಿ ಮಳೆ ಒಂದೇ ಸಲ ಆದಾಗ ನಾವು ಅದನ್ನು ಕ್ಲೌಡ್ ಬಸ್ಟ್ ಅಂತ ಕರಿತೀವಿ. ಸೊ ಆ ಕ್ಲೌಡ್ ಬಸ್ಟ್ ಆದಾಗ ಮತ್ತೆ ಓವರ್ಫ್ಲೋ ಆಗುತ್ತೆ ರಿವರ್ ತುಂಬಿ. ನೆಕ್ಸ್ಟ್ ರೀಸನ್ ನೋಡೋದಾದ್ರೆ ಎಂಬಾಂಕ್ಮೆಂಟ್ ಫೇಲ್ಯೂರ್ಸ್. ಇಲ್ಲಿ ಈಗ ಒಂದು ಏರಿಯಾ ಇರುತ್ತೆ, ಒಂದು ಲ್ಯಾಂಡ್ ಫಾರ್ಮ್ ಅಂತ ಅಂದ್ಕೊಳ್ಳೋಣ. ಇಲ್ಲಿ ಲ್ಯಾಂಡ್ ಇರುತ್ತೆ. ಸೊ ಇಲ್ಲೇನಾಗುತ್ತೆ ಅಂತ ಹೇಳಿದ್ರೆ ಕಾಂಕ್ರೀಟಲ್ಲಿ ಫಿನಿಶಿಂಗ್ ಮಾಡೋದು ರೋಡ್ನ, ಈ ಥರದ್ದೆಲ್ಲ ಮಾಡಿದಾಗ ಮಳೆ ಬಂದಾಗ ಡ್ರೈನೇಜ್ ಫೆಸಿಲಿಟಿ ಇರಲ್ಲ. ಡ್ರೈನೇಜ್ ಅಂದರೆ ನೀರು ಕೆಳಗಡೆ ಭೂಮಿ ಒಳಗಡೆ ಹೋಗುವಂಥ ಫೆಸಿಲಿಟಿ ಇರಲ್ಲ ನ್ಯಾಚುರಲ್ ಆಗಿ. ಸೊ ಆ ಥರ ಆದಾಗ ಏನಾಗುತ್ತೆ, ಸೊ ಇಲ್ಲಿ ಕಾಂಕ್ರೀಟ್ ಮೇಲೆ ನೀರು ಬಂದಾಗ ಕಂಪ್ಲೀಟಾಗಿ ನೀರು ಇಲ್ಲೇ ಇರುತ್ತೆ, ಅದು ಓವರ್ಫ್ಲೋ ಆಗ್ತಾ ಹೋಗುತ್ತೆ, ಭೂಮಿಗೆ ಸೀಪ್ ಆಗಲ್ಲ ಅಲ್ವಾ? ಸೊ ಆ ಥರ ಆಗದೇ ಇದ್ದಾಗ ಮತ್ತೆ ಓವರ್ಫ್ಲೋ ಆಗಿ ಫ್ಲಡ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಇದನ್ನು ಎಂಬಾಂಕ್ಮೆಂಟ್ ಫೇಲ್ಯೂರ್ಸ್ ಅಂತ ಕರಿತೀವಿ. ಓಕೆ,
ಅದಾದ್ಮೇಲೆ ಎನ್ಕ್ರೋಚ್‌ಮೆಂಟ್ ಮಾಡುವಂಥದ್ದು. ಎನ್ಕ್ರೋಚ್‌ಮೆಂಟ್ ಅಂತ ಹೇಳಿದಾಗೆನೆ ಅರ್ಬನ್ ಏರಿಯಾ ಪ್ಲಾನ್ ಮಾಡ್ತಾರಲ್ವಾ? ಸೊ, ಅಲ್ಲೇನಾಗುತ್ತೆ, ಈಗ ನೀವು ನೋಡಿರ್ತೀರ ಸಾಕಷ್ಟು ಕಡೆ. ಸೊ, ಏನಾಗ್ತಿದೆ ಅಂತ ಹೇಳಿದ್ರೆ, ಇಲ್ಲಿ ಕೆರೆ ಇರುತ್ತೆ. 2 ಕೆರೆ ಇದೆ, 3 ಕೆರೆ ಇದೆ ಅಂತ ಅನ್ಕೊಳ್ಳೋಣ. ಸೊ, ಇದೆಲ್ಲ ಅರ್ಬನ್ ಏರಿಯಾಸ್ ಆಗಿರುತ್ತೆ. ಓಕೆನಾ? ಸೊ, ಉಳಿದಿರೋ ರೀಜಿಯನ್ ಎಲ್ಲ ಅರ್ಬನ್ ಏರಿಯಾಸ್ ಆಗಿರುತ್ತೆ. ಇಲ್ಲೇನಾಯ್ತು, ಮತ್ತೆ ಇದನ್ನ ಡೆವಲಪ್‌ಮೆಂಟ್ ಮಾಡಬೇಕು ಅಂತ ಹೇಳಿ, ಈ ಇರೋ ಕೆರೆಗಳನ್ನ ಮುಚ್ಚಿ ಮತ್ತೆ ಇಲ್ಲಿ ಬಿಲ್ಡಿಂಗ್ ಕನ್ಸ್ಟ್ರಕ್ಟ್ ಮಾಡೋದು, ಸೈಟ್ ಕ್ರಿಯೇಟ್ ಮಾಡೋದು. ಸೊ, ಈ ಥರ ಆದಾಗ ನ್ಯಾಚುರಲ್ ವೆಟ್‌ಲ್ಯಾಂಡ್ಸ್ ಎಲ್ಲ ಹೋಯ್ತು ಅಲ್ವಾ? ನ್ಯಾಚುರಲ್ ವೆಟ್‌ಲ್ಯಾಂಡ್ಸ್ ಇದ್ದಿದ್ದು, ಡ್ರೈನೇಜ್ ಸಿಸ್ಟಮ್ ಇದ್ದಿದ್ದೆಲ್ಲ ಕಂಪ್ಲೀಟ್ ಆಗಿ ಇರಲ್ಲ. ಆಗೇನಾಗುತ್ತೆ, ನ್ಯಾಚುರಲ್ ಆಗಿ ವಾಟರ್ ಸೀಪೇಜ್ ಇಲ್ದಿರೋ ಕಾರಣ ಮತ್ತೆ ಅದು ಫ್ಲಡ್‌ಗೆ ಫ್ಲಡ್ ಆಗೋಕ್ಕೆ ಚಾನ್ಸ್ ಕೊಡುತ್ತೆ. ಓಕೆನಾ? ಸೊ, ಇಷ್ಟು ಕಾನ್ಸೆಪ್ಟ್‌ನ ನಾವು ಜನರಲ್ ಆಗಿ ನೋಡಾದ್ಮೇಲೆ, ಸೊ, ಯಾವ ಥರ ಕ್ವೆಷನ್ ಕೇಳ್ಬೋದು? ಇದು ಕರೆಂಟ್ ಅಫೇರ್ಸ್‌ಗೂ ಬರುತ್ತೆ, ನಾರ್ಮಲ್ ಜಿಯೋಗ್ರಫಿ ಅಂತ ನಾವು ಸಬ್ಜೆಕ್ಟ್ ಓದಬೇಕಾದ್ರೂ ಟಾಪಿಕ್ ಬರುತ್ತೆ. ಸೊ, ಹಾಗಾಗಿ ಇದು ಇಂಪಾರ್ಟೆಂಟ್ ಆಗಿದೆ. ಆಗ ಯಾವ ಥರ ಕ್ವೆಷನ್ಸ್ ನಾವು ಎಕ್ಸ್‌ಪೆಕ್ಟ್ ಮಾಡ್ಬೋದು ಎಕ್ಸಾಮ್ಸಲ್ಲಿ ಅಂತ ಹೇಳಿದ್ರೆ, ಮೇಜರ್ ಟ್ರಿಬ್ಯೂಟರೀಸ್ ಕೇಳ್ಬೋದು. ಓಕೆ. ಸೊ, ರೈಟ್ ಅದರಲ್ಲಿ ಕೇಳೋದಾದ್ರೆ ರೈಟ್ ಬ್ಯಾಂಕ್ ಸ್ಪೆಸಿಫಿಕ್ ಆಗಿ ಕೇಳಿದ್ರೆ ಸುಬಾನ್‌ಸಿರಿ, ಕಮ್ಮೆಂಗ್, ಓಕೆ, ಮಾನಸ್, ದಿಬಂಗ್. ಸೊ, ಇದೆಲ್ಲ ರೈಟ್ ಬ್ಯಾಂಕ್ ಟ್ರಿಬ್ಯೂಟರೀಸ್ ಆಗಿದೆ. ಸ್ಪೆಸಿಫಿಕ್ ಆಗಿ ಲೆಫ್ಟ್ ಬ್ಯಾಂಕ್ ಅಂತ ಕೇಳಿದ್ರೆ ನೀವು ಲೋಹಿತ್, ಬುರಿ, ದಿಹಿಂಗ್, ತನ್ಸಿರಿ, ಕೋಪಿಲಿ. ಸೊ, ಇದೆಲ್ಲ. ಓಕೆ. ಸೊ, ಈ ಥರದ್ದು ಕ್ವೆಷನ್ಸ್‌ನ ನೋಡ್ಬೋದು ನಾವು ಎಕ್ಸಾಮ್ಸಲ್ಲಿ. ಮತ್ತೆ ಮಜುಲಿ ಅಂತ ಹೇಳಿ ಒಂದು ರಿವರ್ ಐಲ್ಯಾಂಡ್ ಇದೆ. ಸೊ, ಈ ರಿವರ್ ಐಲ್ಯಾಂಡ್ ಬ್ರಹ್ಮಪುತ್ರದಲ್ಲಿ ಇರೋಂಥದ್ದು. ಇದು ವರ್ಲ್ಡಲ್ಲೇ ಲಾರ್ಜೆಸ್ಟ್ ರಿವರ್ ಐಲ್ಯಾಂಡ್ ಆಗಿದೆ. ಓಕೆ. ಸೊ, ಇದ್ರ ಮೇಲೆ ಕ್ವೆಷನ್ಸ್ ಕೇಳೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ. ಸೊ, ಇದಕ್ಕೆ ಯಾವ ರಿವರ್ ಬಂದು ಸೇರುತ್ತೆ ಅಂತ ಹೇಳಿದ್ರೆ ಬ್ರಹ್ಮಪುತ್ರದ್ದು. ಬ್ರಹ್ಮಪುತ್ರ ರಿವರ್ ಅಲ್ಲಿ ಇರುವಂಥದ್ದು ಇದು. ಬಟ್ ಬ್ರಹ್ಮಪುತ್ರದ್ದು ಯಾವ ಟ್ರಿಬ್ಯೂಟರಿ ಬರುತ್ತೆ ಅಂತ ಹೇಳುವಾಗ ಸುಬನ್ಸಿರಿ ಬಂದು ಜಾಯಿನ್ ಆಗ್ತಿದೆ. ಸೊ, ಅದು ನಿಮಗೆ ಗೊತ್ತಿರಬೇಕು. ಓಕೆ. ಸೊ, ಈ ಥರದ್ದು ತುಂಬ ಕ್ವೆಷನ್ಸ್‌ನ ಎಕ್ಸ್‌ಪೆಕ್ಟ್ ಮಾಡ್ಬೋದು ನಾವು. ಮತ್ತೆ ಈ ಥರದ್ದೇ ವಿಡಿಯೋಸ್ ನಿಮಗೆ ಇಷ್ಟ ಆಗ್ತಿದೆ, ಈ ಥರ ವಿಡಿಯೋಸ್ ನೆಕ್ಸ್ಟ್ ನಿಮಗೆ ಬೇಕು ಅಂತ ಹೇಳಿದ್ರೆ ಪ್ಲೀಸ್ ಲೈಕ್, ಶೇರ್ ಆಂಡ್ ಸಬ್ಸ್ಕ್ರೈಬ್. ಏನೇ ಡೌಟ್ಸ್ ಇದ್ರೂ ನೀವು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡ್ಬೋದು. ಥ್ಯಾಂಕ್ ಯು.